ಅದೃಷ್ಟದ ಅಂಚಿನಲ್ಲಿ ಎಚ್.ಜಿ. ರಾಧಾದೇವಿಯವರ ಕಾದಂಬರಿ. ಈ ಕಾದಂಬರಿಯಲ್ಲಿ ರೂಪ, ವಿದ್ಯೆ, ಹಣ ಏನೂ ಇಲ್ಲದ ಅಸಹಾಯಕ ಹೆಣ್ಣೊಬ್ಳು ಬಾಲ್ಯದಲ್ಲಿ ತಂದೆಯಿಂದ ರಕ್ಷಣೆ ಪಡೆಯದೆ, ಯೌವನದಲ್ಲಿ ಪತಿಯಿಂದ ರಕ್ಷಣೆ ಪಡೆಯದೆ ಹಾಗೂ ಮುಪ್ಪಿನಲ್ಲಿ ಮಗನಿಂದಲೂ ದೂರಾಗಿ ಒಂಟಿಯಾಗಿ ಬದುಕುವ ಪರಿಸ್ಥಿತಿ, ಏಳು ಬೀಳಿನ ಚಿತ್ರಣವಿದೆ. ಶಾರದಳ ಮದುವೆಗೆ ಇನ್ನು 8 ದಿನ ಮಾತ್ರ ಉಳಿದಿತ್ತು. ಆದರೆ ಮನೆಯಲ್ಲಿ ಯಾವ ಮದುವೆ ಸಂಭ್ರಮವೂ ಕಾಣುತ್ತಿರಲಿಲ್ಲ. ಒಲಿದು ಸಿದ್ಧಪಡಿಸಿದ ಹೊಸದಾದ ಕುಪ್ಪಸಗಳಿಗೆ ಹುಕ್ಸ್ ಹಾಕುತ್ತಾ ಕುಳಿತಿದ್ದ ಶಾರದಳ ಮನಸ್ಸಿನಲ್ಲಿ ವಿವಿಧ ಬಗೆಯ ಆಲೋಚನೆಗಳು ತೇಲುತ್ತಿದ್ವು. ಈ ಎಲ್ಲ ಕುಪ್ಪಸಗಳನ್ನ ಸಿದ್ಧಪಡಿಸಿ ಅದರದರ ಮಾಲೀಕರಿಗೆ ಒಪ್ಪಿಸಿದ್ರೆ 40 ರೂಗಳು ಬರುತ್ತೆ. ಆ ದುಡ್ಡೇನು ತಮಗೆ ಕೊಡ್ಬೇಡ ಎಂದಿದ್ದಾರೆ ಗಂಗತ್ತೆ. ಹೊಸದಾಗಿ ಮದುವೆ ಆಗಿ ಗಂಡನ ಮನೆಗೆ ಹೋಗುವವಳು. ಅಲ್ಲಿನವರಲ್ಲಿ ಯಾರ್ಯಾರ ಸ್ವಭಾವ ಹೇಗೇಗೋ, ಕೈಯಲ್ಲಿ 3 ಕಾಸಿರ್ಲಿ ಎಂದು ಬುದ್ಧಿವಾದ ಹೇಳಿದ್ರು. ಶಾರದಾ ಯೋಚಿಸುತ್ತಾ ಕುಳಿತಂತೆ ಒಳಗಿನಿಂದ ಬಂದ ಸುಬ್ಬಮ್ಮನವರು ಅವಳೆದುರು ನೆಲದ ಮೇಲೆ ಕುಳಿತರು. ಇವತ್ತು ನಿಮ್ ಗಂಗತ್ತೆ ಮನೆಗೆ ಕುಪ್ಪಸ ಹೊಲಿಯಲಿಕ್ಕೆ ಹೋಗ್ಬೇಕೇನೆ? ಸುಬ್ಬಮ್ಮನವರ ಪ್ರಶ್ನೆಗೆ ಶಾರದಾ ನೀರಸ ಸ್ವರದಲ್ಲಿ, ಇನ್ನೂ ವಸ್ತುಲಿಯೋದು ಯಾವುದು ಬಾಕಿ ಇಲ್ಲ, ಇನ್ನಷ್ಟು ಅವರವರ ಮನೆಗೆ ತಲುಪಿಸಿದ್ರಾಯ್ತು. ಬೇರೆ ಈಗ ಯಾರು ಕೊಟ್ರೂ ಇಸ್ಕೋಬೇಡ ಅಂದಿದ್ದಾರೆ. ಇನ್ನು 8 ದಿನ ಮದ್ವೆಗೆ ಸಂಬಂಧಪಟ್ಟ ಕೆಲಸಗಳಿರತ್ತೆ ಅಂದ್ರು ಎಂದಳು. ಸುಬ್ಬಮ್ಮ ಕೊಂಚ ಅಳೆದು ಸುರಿದು ನಂತರ ತೊದಲುವಂತೆ ನುಡಿದ್ರು. ಒಂದು 20 ರೂಪಾಯಿ ಇದ್ರೆ ಕೊಟ್ಟಿರ್ತೀಯೇನೆ? ಅಕ್ಕಿ ಇಲ್ಲ, ಬೇಳೆ ಇಲ್ಲ. ಬೆಳಿಗ್ಗೆ ಬರೀ ಒಂದಿಷ್ಟು ರೊಟ್ಟಿ ಮಾಡಿ ಎಲ್ಲ ಅದೇ ತಿಂದಿದ್ದೀವಿ. ಈಗ ನೀನ್ ದುಡ್ಡು ಕೊಟ್ರೆ ರಾತ್ರಿಗೆ ಒಂದಿಷ್ಟು ಅಡ್ಗೆ ಕಾಣಬೇಕು ಎಂದರು. ಶಾರದಾ ತಲೆ ಎತ್ತಿ ಚಿಕ್ಕಮ್ಮನ ಮುಖವನ್ನೇ 5 ನಿಮಿಷ ದಿಟ್ಟಿಸಿದ್ಲು. ಏನೇ ಮಾತಾಡದೆ ಮುಖ ನೋಡ್ತಾ ಕೂತೆ ಹೀಗೆ ಎಂದರು. ಶಾರದಾ ನೀರಸವಾಗಿ, ತಿಳಿದು ಕೇಳಿದ್ರೆ ನಾನೇನ್ ಹೇಳಲಿ ಚಿಕ್ಕಮ್ಮ, ಬರೋ ಸೋಮವಾರ ಮದ್ವೆ, ಇವತ್ತಿಗೆ 8 ದಿನ ಇದೆ. ನನ್ನ ಕೈಲಿ 3 ಕಾಸು ಇಟ್ಕೊಂಡಿಲ್ಲ. ಬಂದ ದುಡ್ಡೆಲ್ಲ ಗಂಗತ್ತಿಗೆ ಕೊಡ್ತಾ ಇದ್ದೀನಿ. ಮದ್ವೆಗೆ ಅತ್ಯಂತ ಕನಿಷ್ಠ ಅಂದ್ರೂ 2000 ರೂಗಳಾದ್ರೂ ಖರ್ಚಾಗುತ್ತೆ ಅಂದ್ರು ಮಾವ. ಅವ್ರ ಸಂಗ್ರಹಕ್ಕೆ ನಾನೊಂದು 3 ಕಾಸಾದ್ರೂ ಕೊಡ್ದಿದ್ರೆ ಹೇಗೆ? ಜೊತೆಗೆ ಈ ತಿಂಗಳು ಪೂರ್ತಿ ನಾನು ಅಲ್ಲೇ ಊಟ ಮಾಡ್ತಾ ಇದ್ದೀನಲ್ಲ ಎಂದಳು. ಸುಬ್ಬಮ್ಮ ಅಸಮಾಧಾನದಿಂದ, ನಿಂದು ನಿನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡ್ಬಿಡ್ತಿ, ನೀನು ಉದ್ಧಾರವಾಗ್ಬಿಡ್ತಿ. ಆದ್ರೆ ನಮ್ಗತಿ ಏನೋ ದೇವ್ರಿಗೆ ಗೊತ್ತು ಎಂದರು. ಶಾಂತ ಸ್ವಭಾವದ ಶಾರದಾಳ ಮೈ ಉರಿಯಿತು. ತಲೆ ಎತ್ತಿ ದಿಟ್ಟತನದಿಂದ, ಏನ್ ಚಿಕ್ಕಮ್ಮ ಈಗ ಮಾತಾಡ್ತೀರಿ? ಇಷ್ಟು ದಿವಸ ನೀವು ನನಗೆ ಅಂತ ಇದ್ದಿದ್ದೇನು? ಈಗ ನೀವು ಮಾತಾಡ್ತಾ ಇರೋದೇನು? 24 ವರ್ಷ ಆದ್ಮೇಲೆ ಒಂದು ಮದ್ವೆ ಅಂತ ಕಾಣ್ತಾ ಇದ್ದೀನಿ. ಅದು ಯಾರೋ ಪುಣ್ಯಾತ್ಮರು ನಿಂತು ಮಾಡ್ತಿರೋದು. ನಿಮ್ಗೆ ಒಂಚೂರು ತೊಂದರೆ ಇಲ್ಲದೆ ಮದ್ವೆ ಆಗ್ತಿದ್ದೀನಲ್ಲ ಅಂತ ನೀವು ಸಂತೋಷ ಪಡಬೇಕು ಎಂದಳು. ಸಂತೋಷ ಪಡ್ಲಿಕ್ಕೆ ಹೊಟ್ಟೆ ತಣ್ಣಗಿರ್ಬೇಕು. ಹೊಟ್ಟೆ ಉರಿತಾ ಇದ್ರೆ ಸಂತೋಷ ಪಡೋದೇಗೆ? ಇಷ್ಟು ದಿವಸ ಅವರು ಸಂಪಾದಿಸಿದ 3 ಕಾಸಿನ ಜೊತೆಗೆ ನಿನ್ನ 3 ಕಾಸು ಸೇರಿಸಿ 2 ಹೊತ್ತು ಅರೆ ಹೊಟ್ಟೆ ಆದ್ರೂ ತಿಂತಾ ಇದ್ವಿ. ಇನ್ಮುಂದೆ ಆ 3 ಕಾಸು ಇಲ್ಲ. ನಿಮ್ಮಪ್ಪನ ಸಂಪಾದನೆ 15 ದಿನದ ಖರ್ಚಿಗೆ ಸಹ ಸಾಲಲ್ಲ ಎಂದರು. ಶಾರದಾ ವ್ಯಂಗ್ಯವಾಗಿ ನಕ್ಕು, ಅಂತೂ ಇನ್ನು ಉಳಿದ 15 ದಿನದ ಖರ್ಚು ಪೂರೈಸ್ತಿದ್ದೋಳು ನಾನು ಅಂತ ಈಗ್ಲಾದ್ರೂ ಒಪ್ಕೊಂಡ್ರಲ್ಲ. ನಿಜ ಹೇಳಿ ಚಿಕ್ಕಮ್ಮ, ಈ ಮನೇಲಿ ನನ್ಗೇನ್ ಸುಖ ಇತ್ತು? ನೀವಂತೂ ಎಷ್ಟು ಥರ ಅಂದು ಹಾಡಿ ಮಾಡ್ತಾ ಇದ್ರಿ. ಈ ಉಬ್ಬು ಅಲ್ಲಿನ ಕರಿಕೋಣನ ಯಾರು ಸಿಗ್ತಾರೆ? ಇದು ಜೀವನಮಾನ ಪೂರ್ತಿ ನಮಗೆ ಗಂಟು ಬಿದ್ದು ಪೀಡೆ. ಇವಳಿಂದ ನಮ್ ವಿಜ್ಜು ಲಚ್ಚಿ ಯಾರಿಗೂ ಮದ್ವೆ ಆಗೋ ಹಾಗಿಲ್ಲ ಅಂತ 100 ಸಲ ಹಂಗ್ಸಿದ್ದೀವಿ. ಈ ಪೀಡೆಗೆ ಒಂದು ಮದ್ವೆ ಆಗಿ ತೊಲಗೋದ್ರೆ ನಾವೆಲ್ಲ ಮಂದಿ ಎದುರಿಗೆ ತಲೆ ಎತ್ಕೊಂಡು ಸುಖವಾಗಿರ್ಬೋದು ಅಂತ ನೀವು ಎಷ್ಟು ಸಲ ಅಂದಿಲ್ಲ ಎಂದಳು. ಸುಬ್ಬಮ್ಮ ರೋಷದಿಂದ, ಅನ್ನು, ಇದು ನಿನ್ ಕಾಲ, ಹೇಗಿದ್ರೂ ಗೆದ್ದಿದ್ದಿ. ಏನೇನೋ ಅಂತ್ಯೋ ಅಂದ್ಬಿಟ್ಟೆ ಹೊರಟೋಗು ಎಂದರು. ಶಾರದಾ ಸಿದ್ಧಪಡಿಸಿದ ಎಲ್ಲ ಕುಪ್ಪಸಗಳನ್ನ ಒಂದು ಚೀಲದಲ್ಲಿ ಓರಣವಾಗಿ ಮಡಿಸಿ ಹಿಡಿದುಕೊಂಡು ಹೊರಟ್ಲು. ಅಲ್ಲಿಂದ 2 ಪರ್ಲಾಂಗ್ ದೂರದಲ್ಲಿದ್ದ ಗಂಗತ್ತ ಮನೆಗೆ ಬಂದ್ಲು. ಹೊಲಿಗೆ ಮಿಷನ್ ಮುಂದೆ ಕುಳಿತು ಒಲಿಯುತ್ತಿದ್ದ ಗಂಗಮ್ಮ ಸೊಸೆಯ ಮುಖ ನೋಡಿ, ಏನೇ ಎಲ್ಲ ಮುಗಿಸ್ಬಿಟ್ಯಾ ಎಂದರು. ಎಲ್ಲ ಆಯ್ತು ಅತ್ತೆ, ಮಿಷಿನ್ ಬಿಡಿ, ಇಲ್ಲಿನದ್ದು ಏನಾದ್ರೂ ಇದ್ರೆ ಹೊಲಿದು ಕೊಡ್ತೀನಿ ಎಂದಳು. ಬೇಡ, ಇನ್ನು 8 ದಿನ ನೀನು ಮಿಷಿನ್ ಮೇಲೆ ಕೂಡ್ಬೇಡ, ಸುಮ್ಮನೆ ಉಷ್ಣ. ನೀನು ಹಾಲು ಹಣ್ಣು ತಗೊಂಡು ಆರೈಕೆ ಮಾಡ್ಕೊಳ್ಳೋದು ಅಷ್ಟರಲ್ಲೇ ಇದೆ ಎಂದು ನುಡಿದು, ಅಡ್ಗೆ ಮನೆಗೋಗಿ 2 ಲೋಟ ಕಾಫಿ ಮಾಡ್ಕೊಂಡ್ ಬಾ, ನನಗೂ ಏಕೋ ಕೆಲಸ ಜಾಸ್ತಿ.
ಇನ್ನೊಂದು ಲೋಟ ಕಾಫಿ ಕುಡಿಬೇಕು ಅನಿಸ್ತಿದೆ ಎಂದರು. ಶಾರದಾ ಒಳಗೆ ಹೋಗಿ ಸ್ಟವ್ ಹೊತ್ತಿಸಿ 2 ಲೋಟ ಕಾಫಿ ಮಾಡಿದ್ಲು. ತಂದು ಗಂಗತ್ತೆಗೆ 1 ಲೋಟ ಕಾಫಿ ನೀಡಿ ತಾನೊಂದು ಲೋಟ ಕುಡಿಯುತ್ತಾ ಕುಳಿತಳು. ನಿನ್ ಚಿಕ್ಕಮ್ಮ ತಿರ್ಗಾ ಏನಾದ್ರೂ ಗಲಾಟೆ ಮಾಡಿದ್ಲಾ? ಗಂಗತ್ತೆಯ ಪ್ರಶ್ನೆಗೆ ಶಾರದಾ ಆ ದಿನದ ಹಗರಣ ವಿವರಿಸಿದ್ಲು. ಶಾರದಳ ಮಾತು ಕೇಳಿ ಗಂಗಮ್ಮ ಕೋಪದಿಂದ ಅವಳ ಬುದ್ಧಿಗೆ ಬೆಂಕಿ ಹಾಕ್ತು. ಅವಳಿಗೆ ಹೊಟ್ಟೆ ಹುರಿ. ನೀನ್ ಮದ್ವೆ ಆಗೋದೇ ಇಲ್ಲ ಅಂತ ನಿಶ್ಚಲವಾಗಿ ನಂಬಿದ್ಲು. ಈಗ ನೀನು ಮದ್ವೆ ಆಗ್ತಾ ಹೋಗ್ತಾ ಇರೋದು ಅವಳಿಗೆ ಹೊಟ್ಟೆಯಲ್ಲಿ ಭತ್ತ ಮೊಸರು ಕಲಿಸ್ದಾಗಿದೆ. ಇರೋವರೆಗೆ ಹುರ್ಕೊಂಡು ಮುಕ್ಕಿದ್ಲು. ಇನ್ಮುಂದೆ ಅನುಭವಿಸ್ಲಿ ಎಂದರು. ಏನು ನಿಮ್ ದಯದಿಂದ ನಾನು ಒಂದು ಮನೆ ಕಾಣ್ತಾ ಇದ್ದೀನತ್ತೆ. ಆದ್ರೆ ನನ್ನಿಂದ ಈಗ ನಿಮ್ಗೆ ಮಾವನ್ಗೆ ಎಷ್ಟು ಕಷ್ಟ ಎಂದಳು. ಗಂಗತ್ತೆ ಹೃದಯಪೂರ್ವಕವಾಗಿ, ಇರ್ಲಿ ಬಿಡು, ಜೀವಮಾನದುದ್ದ ನಮ್ಮನ್ನ ಕಾಡಿ ತಿನ್ನೋ ಬಡತನ ಇರೋ ಅಂಥದ್ದೇ. ಆ ಬಡತನಕ್ಕೆ ಎದುರಿ ಕೂತ್ರೆ ಆಯ್ತು. ಏನೋ ಒಂದು ಪುಣ್ಯ ಕಾರ್ಯ ನಮ್ಮ ಕೈಲಿ ದೇವ್ರು ಮಾಡಿಸ್ತಾ ಇದ್ದಾನೆ, ಅದು ಸುಸೂತ್ರವಾಗಿ ಆಗ್ಬಿಡ್ಲಿ ಎಂದು ನುಡಿದರು. ಶಾರದಾ ಹುಟ್ಟಿದ 10ನೆಯ ವರ್ಷಕ್ಕೆ ಅವಳ ತಾಯಿ ಗೋದಮ್ಮ ತೀರ್ಕೊಂಡ್ರು. ಇದ್ದ ಒಂದು ಮುದಿ ಸೋದರತ್ತೆ 35 ವರ್ಷದ ಗೋವಿಂದರಾಯರಿಗೆ 30 ವರ್ಷ ಬೆಳೆದು ನಿಂತ ಬಡ ಕನ್ಯೆಯೊಂದನ್ನ ಹುಡುಕಿ ಬಲವಂತವಾಗಿ ಗಂಟು ಹಾಕೇ ಬಿಡ್ತು. ಗೋವಿಂದರಾಯರೇನು ಶ್ರೀಮಂತರಲ್ಲ, ಯಾವ ಆಸ್ತಿಯೂ ಕೊಳ್ಳೆ ಹೋಗ್ತಿರ್ಲಿಲ್ಲ. ಆದ್ರೆ ಮುದುಕಿ ಮಾತ್ರ ಒಂದು ಸಾಮ್ರಾಜ್ಯವೇ ಮುಳುಗಿ ಹೋಗೋದೇನೋ ಎಂಬಂತೆ ಚಡಪಡಿಸಿ, ಅಯ್ಯೋ ಗೋವಿಂದುಗೆ ಗಂಡ್ಮಕ್ಳಿಲ್ಲ, ಇನ್ನೊಂದು ಮದ್ವೆ ಆಗ್ಲೇಬೇಕು, ಒಂದು ಬಡ ಹುಡುಗಿ ಕನ್ಯಾಸರೆ ಬಿಡಿಸಿದ ಪುಣ್ಯನೂ ಬರತ್ತೆ ಎಂದು ಪಲ್ಲವಿ ಹಾಡಿ ಸುಬ್ಬಮ್ಮನನ್ನ ಗಂಟು ಹಾಕ್ತು. ಗೋವಿಂದರಾಯರಿಗೆ ಬರುತ್ತಿದ್ದದ್ದು ತಿಂಗಳಿಗೆ 200 ರೂಗಳು. ಗೋದಮ್ಮ ಇದ್ದಾಗ ಮನೆಯಲ್ಲಿ ಶಾಂತಿಯಾದ್ರೂ ಇರ್ತಿತ್ತು. ಆದ್ರೆ ಸುಬ್ಬಮ್ಮ ರಾಯರ ಮನೆಗೆ ಕಾಲಿಟ್ಟ ಮೇಲೆ ಬಡತನದೊಂದಿಗೆ ಅಶಾಂತಿ ಜ್ವಾಲೆ, ಸಣ್ಣ ಪುಟ್ಟ ಜಗಳ, ಕದನ, ಈ ಹಗರಣಗಳನ್ನ ಗೋವಿಂದರಾಯರು ಎದುರಿಸಲೇಬೇಕಾಯ್ತು. ಹೀಗಾಗಿ ಗೋವಿಂದರಾಯರು ಸಾಧ್ಯವಾದಷ್ಟು ಮನೆಯಿಂದ ಹೊರಗೆ ಉಳಿಯತೊಡಗಿದ್ರು. ಸುಬ್ಬಮ್ಮನವರ ಉರಿಗೋಪಕ್ಕೆ ಸಂಪೂರ್ಣವಾಗಿ ಗರಿಯಾದವಳು ಶಾರದಾ. ಗೋದಮ್ಮ ಸತ್ತ 3 ವರ್ಷದ ನಂತರ ಗೋವಿಂದರಾಯರು ವಿವಾಹವಾಗಿದ್ರು. 13 ವರ್ಷದ ಶಾರದಾ ಹೈಸ್ಕೂಲ್ ತರಗತಿ ಓದುತ್ತಿದ್ಲು. ಆದ್ರೆ ಸುಬ್ಬಮ್ಮನವರ ಕಾಟದಲ್ಲಿ ಒಂದು ಕ್ಷಣ ಪುಸ್ತಕ ಹಿಡಿಯುವುದಕ್ಕೆ ಆಗುತ್ತಿರಲಿಲ್ಲ. ಆ ವರ್ಷ ಶಾರದಾ ಫೇಲ್ ಆದ್ಲು. ಅದೇ ಕಾರಣ ಮಾಡಿ ಸುಬ್ಬಮ್ಮ ಅವಳನ್ನ ಶಾಲೆ ಬಿಡಿಸಿದ್ರು. ಸುಬ್ಬಮ್ಮ 2 ಬಾಣತನಗಳನ್ನ ಶಾರದಳೇ ಮಾಡಿದ್ಲು. ವಿಜಯಶ್ರೀ ಎಂದು ದೊಡ್ಡ ಹುಡುಗಿ ಹೆಸರು, ಲಕ್ಷ್ಮೀಪ್ರದ ಎಂದು 2ನೇ ಹುಡುಗಿಯ ಹೆಸರು. 2 ಹೆಣ್ಣು ಮಕ್ಕಳು ಹುಟ್ಟಿದ ಮೇಲೆ ಗೋವಿಂದರಾಯರ ಬಡತನ ಮತ್ತಷ್ಟು ಜಾಸ್ತಿ ಆಯಿತಲ್ಲದೆ ಮನೆಗೆ ಯಾವ ಬಗೆಯ ವಿಜಯವಾಗ್ಲಿ ಅಥವಾ ಲಕ್ಷ್ಮೀ ಕೃಪೆಯಾಗ್ಲಿ ಆಗಲಿಲ್ಲ. ಮುಂದುವರೆಯುವುದು.